31st ಮೇ ಅಂದ್ರೆ ಇವತ್ತು ಅವಳ ಹುಟ್ಟಿದಬ್ಬ. ಅವಳ ಹುಟ್ಟಿದಬ್ಬ ಅಂತ ಹೇಳಿದ್ರೆ ನನಗೇನೋ ಒಂದು ಹಬ್ಬ ಇದ್ದಂಗತ್ತು. ಯಾ ಹಬ್ಬ ಆಚರಿಸ್ತೀನಿ ಏನ್ ಗೊತ್ತಿಲ್ಲ, ಅವಳ ಹುಟ್ಟಿದಬ್ಬ ಮಾತ್ರ ಬಹಳ ಅಂದ್ರೆ ಬಹಳ ಚಂದ ಆಚರಿಸ್ತಿದ್ದೆ. ಅವಳ ಹುಟ್ಟಿದಬ್ಬಕ್ಕ ಇನ್ನೂ ಒಂದ್ ತಿಂಗಳ ಐತಿ ಅಂದಾಗಲ ಎಲ್ಲಾ ಪ್ರಿಪರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಎಲ್ಲಿ ಹೋಗ್ಬೇಕು, ಯಾವ ಮಾಲಿಗೆ ಹೋಗ್ಬೇಕು, ಯಾವ ತರ ಬಟ್ಟೆ ಕೊಡಿಸ್ಬೇಕು, ಯಾವ ರೆಸ್ಟೋರೆಂಟ್ಗೆ ಹೋಗ್ಬೇಕು, ಯಾವ ಕೆಫೆಗೆ ಹೋಗ್ಬೇಕು, ಯಾವ ತರ ಕೇಕ್ ಕಟ್ ಮಾಡಿಸ್ಬೇಕು, ಗಿಫ್ಟ್ ಏನ್ ಕೊಡ್ಲಿ ನಾ ಈ ಸರಿ, ಈ ತರ ಎಲ್ಲಾ ಕ್ವಶನ್ಗಳು ಬರ್ತಿದ್ವು. ಈ ತರ ಪ್ಲಾನಿಂಗ್ ಮಾಡ್ತಿದ್ದೆ. ಬಹಳ ಆ ಮೂಮೆಂಟ್ಸ್, ಆ ದಿನಗಳಿದಾವಲ್ಲ, ಬಹಳ ಅಂದ್ರೆ ಬಹಳ ಚಂದ ಇದ್ವು. ಆ ಫೀಲಿಂಗ್ಸ್, ಆ ಎಮೋಷನ್ಸ್, ಆ ಲವ್, ಆ ಬಾಂಡಿಂಗ್ ಏನಿರ್ತಿತ್ತಲ್ಲ ಹಂಗ ಇರ್ತೈತಿ. ಅವ್ರು ನಿಮ್ಗೆ ಎಷ್ಟು ದೊಡ್ಡ ಮೋಸನ ಮಾಡ್ಯಾರ, ಅನ್ಯಾಯನ ಮಾಡ್ಯಾರ ಅನ್ಸಿದ್ರು ಅವ್ರ ಮೇಲೆ ಪ್ರೀತಿನೇ ಇರ್ತೈತಿ. ಒಂದ್ ಕಡೆ ಒಂದ್ ಮನಸ್ಸು ಹೇಳ್ತೈತಿ ಕೇಕ್ ಗೀಕ್ ತಗೊಂಡ್ ಹೋಗ್ ಸೆಲೆಬ್ರೇಟ್ ಮಾಡ್ ಬಾ ಅಂತೇಳಿ. ಇನ್ನೊಂದ್ ಕಡೆ ನಂದು ಈಗೋ ಹೇಳ್ತೈತಿ ಬೇಡ, ನೀ ಹೋಗ್ಬೇಡ, ನೀ ಹೋದ್ರೆ ನಿನಗಲ್ಲ ಆಗೋದು ಅವಮಾನವೇ ಹೊರತಾಗಿ ಬೇರೆ ಏನೂ ಅಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತೈತಿ. ಬಟ್ ನನ್ ಕಡೆಯಿಂದ 200% ಎಫರ್ಟ್ ಇದ್ದಾಗ ಆ ಕಡೆಯಿಂದ 0.01% ಅಷ್ಟು ಎಫರ್ಟ್ ಇಲ್ಲ, ರೆಸ್ಪಾನ್ಸು ಇಲ್ಲ. ಸೊ ಇಂಥ ಮೂಮೆಂಟ್ಸ್ ಈಗ ನಾ ಏನ್ ಮಾಡ್ಬೇಕು? ವಿಶ್ ಯು ಮೆನಿ ಮೋರ್ ಹ್ಯಾಪಿಟನ್ಸ್ ಆಫ್ ದ ಡೇ ಐಶು. ಮೇ ಗಾಡ್ ಬ್ಲೆಸ್ ಯು. ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ.